ನಾವು ಇವತ್ತು ನಾನು ನನ್ನ ಮಗಳ ಜೊತೆ ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ರಾಮಹಳ್ಳಿಯಲ್ಲಿರುವ ನನ್ನ ಗುರುಕುಲಕ್ಕೆ. ನನ್ನ ಮಗಳಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ. ಮೆಟ್ರೋದಲ್ಲಿ ಹೋಗ್ತಾ ಇದ್ವಿ. ಖುಷಿ ಆಯ್ತು ನಿಂಗೆ? ಖುಷಿ ಆಗತೈತಿ? ಹ್ಯಾಪಿ? ಮೆಟ್ರೋ ವೇಟ್ ಮಾಡ್ತಾ ಕೂತಿದ್ವಿ. ಹಾಗೆ ಮೆಟ್ರೋ ಬಂದೇ ಬಿಡ್ತು. ಅವಳಿಗೆ ಮೆಟ್ರೋದಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ. ಅಮ್ಮ ಮೆಟ್ರೋ 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 ಅಂತಿರ್ತಾಳೆ ಯಾವಾಗಲೂ. ಅತ್ತಿಗುಪ್ಪೆದಿಂದ ಚಲ್ಲಘಟ್ಟದವರೆಗೂ ಮೆಟ್ರೋ ಹೋಗಿದ್ವಿ. ಅಲ್ಲಿಂದ ಬಸ್ನ ಪಿಕ್ ಮಾಡಿದ್ವಿ ಅಷ್ಟೆ. ಶಿವಮೊಗ್ಗದಲ್ಲಿ ಡೈರೆಕ್ಟ್ ಬಸ್ ಇದೆ. ರಾಮಹಳ್ಳಿಯಲ್ಲಿರೋ ಗುರುಕುಲಕ್ಕೆ ನಾವು ರೀಚ್ ಆದ್ವಿ. ನಾನು ಹೊರಡೋದು ಸ್ವಲ್ಪ ಲೇಟೇ ಆಗಿತ್ತು. ಮಧ್ಯಾಹ್ನ ಇವಳು ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಇದು ನಮ್ಮ ಶಿವಮೊಗ್ಗವತಿ ಮೈತ್ರಿ ಗುರುಕುಲ ಸ್ಕೀಟ್. ತುಂಬ ಖುಷಿಯಾಗುತ್ತೆ ನಮ್ಮ ಗುರುಕುಲ ನೋಡ್ತಾ ಇದ್ರೆ. ಹಾಗೆ ಗುರುಕುಲ ಎಂಟ್ರಿ ಆದ ತಕ್ಷಣ ನಮ್ಮ ಗಣದವರು ಅಂದರೆ ನಮ್ಮ ಕ್ಲಾಸ್ದವರು ಒಂದು 5-6 ಜನ ಬಂದಿದ್ವಿ. ಎಲ್ಲರೂ ತಾತನ ಪುತ್ಥಳಿ ಹತ್ರ ಹರಟೆ ಹೊಡ್ತಾ ಕೂಡ್ತಿದ್ರು. ನಾನೇ ಲೇಟ್ ಬಂದಿರೋದು. ಇವರೇ ನಮ್ಮ ಗುರುಕುಲದ ತಾತ, ರಾಮದಾಸ್ ತಾತ ಅಂತ. ನಮ್ಮ ಗುರುಕುಲನ ಸ್ಥಾಪನೆ ಮಾಡಿದವರು ಇವರೇ. ಹಾಗೆ ಅವ್ರ ಪುತ್ಥಳಿ ಹತ್ರ ಎಲ್ಲ ಕೂತಿದ್ವಿ, ನಾವು ಹರಟೆ ಹೊಡ್ತಾ ಇದ್ವಿ. ನನ್ನ ಮಗಳಂತೂ ಫುಲ್ ಓಡಾಡ್ತಾ ಇದ್ವಿ ಎಲ್ಲ ಕಡೆ. ಹಾಗೆ ಗುರುಕುಲದ ಒಳಗೆ ಹೊಡ್ತಾ ಇದ್ವಿ. ಎಂಟ್ರೆನ್ಸ್ಗೆ ನಮ್ಮ ಗುರುಕುಲದಲ್ಲಿ ವ್ಯಾಸ ಮಹರ್ಷಿಯ ಮೂರ್ತಿ ಇದೆ. ವ್ಯಾಸ ಮಹರ್ಷಿಗೆ ನಮಸ್ಕಾರ ಮಾಡಿಬಿಟ್ಟು ಹಂಗೆ ಒಳಗಡೆ ಹೋಗ್ತಾ ಇದ್ವಿ. ಅಲ್ಲೇ ವೆಲ್ಕಮ್ ಬೋರ್ಡ್ ಹಾಕಿದ್ರು. ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಇಲ್ಲಿ ತೋರಿಸಿಲ್ಲ ನಾನು. ಅಲ್ಲಿಂದ ನಾನು ಡೈರೆಕ್ಟ್ ಹೋಗಿದ್ದು ಸುಲಭಕ್ಕೆ, ಅಂತಂದರೆ ನಾನು ಪೂಜೆ ಮಾಡ್ತಿರೋ ಜಾಗ. ತುಂಬ ನೆನಪುಗಳು ಆಗುತ್ತೆ ನೋಡ್ತಾ ಇದ್ರೆ. ನಮ್ಮ ಆರಾಧ್ಯ ದೇವಿ ಲಲಿತಾ ದೇವಿ. ನನಗೆ ನಮಸ್ಕಾರ ಮಾಡಿಬಿಟ್ಟು ಕೂತ್ಕೊಂಡೆ ಸ್ವಲ್ಪ ಹೊತ್ತು. ನಮ್ಮ ಸಲುವಾಗಿ ನಮ್ಮ ತಂಗಿಯರೆಲ್ಲ ಕೂಡಿ ಚೆನ್ನಾಗಿರೋ ಒಂದು ರಂಗೋಲಿ ಹಾಕಿತ್ತು. ನಾನು ಮಧ್ಯಾಹ್ನ ಊಟ ಆದಮೇಲೆ ಬಂದಿದ್ದೆ. ನಿಯರ್ ಬೈ ಸಾಯಂಕಾಲ ಆಗಕ್ಕೆ ಬಂದಿತ್ತು. ಆವಾಗ ನಾನು ಹೋದ ತಕ್ಷಣ ಲಗೋರಿ ಆಟಕ್ಕೆಲ್ಲ ಇಟ್ಟಿದ್ರು. ಸೊ ಲಗೋರಿ ಅಂದರೆ ನಮ್ಮ ಕ್ಲಾಸ್ದವ್ರಿಗೆ ತುಂಬ ಇಷ್ಟ. ಸೊ ಆಡಕ್ಕೆ ಹೋಗಿದ್ವಿ. ಆವಾಗಿರೋ ದಿನಗಳೆಲ್ಲ ನೆನಪಾಗ್ತಾ ಇತ್ತು ನನಗೆ. ಫುಲ್ ಖುಷಿಯಿಂದ ಗಿಡಾಡ್ತಾ ಆಡ್ತಾ ಇತ್ತು. ಸುಮಾರು 2012 ನಂದು ಪಾಸ್ ಔಟು. ಆವಾಗ ಲಗೋರಿ ಬಿಟ್ಟವರು, ಆಮೇಲೆ ಆಡಿದ್ದೇನೆ ಇವಾಗ. ಅಂದ್ರೂ ನಮ್ಮ ಗಂಡವರು ಆವಾಗಲೂ ಹೆಂಗೆ ಆಡ್ತಾ ಇದ್ವು ಹಾಗೆ ಆಡ್ತಾ ಇದ್ವಿ. ಒಂದು ಸ್ವಲ್ಪ ಗ್ರಿಪ್ ಹೋಗೇ ಇರಲಿಲ್ಲ. ತುಂಬ ಖುಷಿ ಆಗ್ತಾ ಇತ್ತು ನಮಗಂತೂ. ಓಡೋದು ಫುಲ್ಲು ಮೈ ಕೈ ಎಲ್ಲ ನೋವಾಗ್ಬಿಟ್ಟಿತ್ತು. ಆಮೇಲೆ ಆಡೋವಾಗ ಗೊತ್ತಾಗಿಲ್ಲ. ಫೈನಲಿ ಲಗೋರಿ ವಿನ್ನರ್ಸ್ ನಾವೇ ಆದ್ವಿ. ನಮ್ಮ ಗುರುಕುಲ ತಂಗಿಯರೆಲ್ಲ ಬ್ಯಾಂಡ್ ಬಾಜಾ ಎಲ್ಲ ಬಾರಿಸ್ಕೊಂಡು ಗಿಫ್ಟ್ ಎಲ್ಲ ತಗೊಂಡು ಬರ್ತಾ ಇದ್ರು. ನಮಗೆ ಬೆಟ್ಟದ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ತಿಂತಾ ಇದ್ವಿ. ಸೊ ಲಗೋರಿ ಗೆದ್ದಿದ್ದಕ್ಕೆ ಅದರಿಂದನೇ ಹಾರ ಮಾಡಿ ಹಾಕ್ಬಿಟ್ಟಿದ್ರು ಎಲ್ರು. ಫುಲ್ ಅದರಲ್ಲೇ ಹರ್ಕೊಂಡು ತಿಂತಾ ಇದ್ವಿ. ಫುಲ್ಲು ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು. ಹಾಗೇನೆ ತುಂಬ ಖುಷಿ ಆಯಿತು. ಗೇಮ್ಸ್ ಎಲ್ಲ ಆದಮೇಲೆ ಟೀ ಬ್ರೇಕ್ ಕೊಟ್ಟಿದ್ರು. ಟೀ ಬ್ರೇಕಲ್ಲಂತೂ ಎಲ್ಲ ಕ್ಲಾಸಲ್ಲಿ ಒಬ್ಬೊಬ್ಬರು 2 ಜನ ಹಂಗೆಲ್ಲ ಬಂದಿದ್ರು. ಮಾತಾಡ್ತಾ ಇದ್ವಿ. ನಮ್ಮ ವಸತಿ ಶಾಲೆಯಲ್ಲಿ ವಸತಿಗಳಲ್ಲಿ ಕೂತ್ಕೊಂಡು ನಮ್ಮ ಹರಟೆ ಎಲ್ಲ ಶುರು ಮಾಡಿದ್ವಿ. ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರಿಲ್ಲ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಹಾಗೆ ನನ್ನ ಮಗಳಂತೂ ಒಂದು ಪೆನ್ಸಿಲ್ ಬುಕ್ ಕೊಟ್ಬಿಟ್ರೆ ಸಾಕು. ನೈಟು ಫೈರ್ ಕ್ಯಾಂಪ್ ಇಟ್ಕೊಂಡ್ಬಿಟ್ಟಿದ್ರು. ಸೊ ಚೆನ್ನಾಗಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಫೈರ್ ಕ್ಯಾಂಪಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಇಲ್ಲಂತೂ ನನ್ನ ಮಗಳು ಮತ್ತು ನಮ್ಮ ಸೀನಿಯರ್ ಅರ್ಪಿತಕ್ಕ, ಆಮೇಲೆ ಅಧನ್ಯಕ್ಕ ಅವ್ರ ಮಗಳು 3 ಜನ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ನನ್ನ ಫ್ರೆಂಡ್ ತೇಜು ಇದ್ಲು, ಚೇತನ, ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ. ಇವ್ರು ನಿಲ್ಲಿಸ್ತಾನೆ ಇಲ್ಲ ಡ್ಯಾನ್ಸ್ ಮಾಡೋದು. ಇವಳು ನನ್ನ ಮಗಳಂತೂ ಬರೀ ಡ್ಯಾನ್ಸಲ್ಲೇ ಇರ್ತಾಳೆ ಯಾವಾಗಲೂ. ಇವರು ಅಂಥವ್ರು ಸಿಕ್ಬಿಟ್ರೆ ಆಯಿತು. ಆಮೇಲೆ ಅಲ್ಲಿ ಮಳೆ ಬರ್ತಾಯಿತ್ತು ಅಂತ ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಅಲ್ಲೂ ಫುಲ್ ಡ್ಯಾನ್ಸೆ. ಅವ್ರ ಸ್ಕೂಲಲ್ಲಿ ಏನೇನು ಮಾಡ್ತಾರೋ ಅದೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ತೋರಿಸ್ತಾ ಇದ್ಲು ಅವಳು. ಆಮೇಲೆ ಮಳೆ ಬರ್ತಾಯಿತ್ತು. ಆಮೇಲೆ ಸ್ವಲ್ಪ ಕುತ್ಕೊಂಡಿದ್ವಿ. ನಮ್ಮ ಗುರುಕುಲ ಫುಲ್ ಗ್ರೀನರಿ ಇದೆ.
ಚೆನ್ನಾಗಿ ಅನ್ಸುತ್ತೆ ಮಳೆ ಬಂದಾಗ. ಆಮೇಲೆ ನಮ್ಮ ಮಾತೃಶ್ರೀಯರು ಅಂತಂದ್ರೆ ನಮ್ಮ ಟೀಚರ್ಸ್ ಎಲ್ಲ ಬಂದಿದ್ರು. ನಾವಿರುವಾಗ ಯಾರ್ಯಾರು ಇದ್ರು ಅವರೆಲ್ಲ. ಅದಾದ್ಮೇಲೆ ಊಟಕ್ಕೆ ಹೋಗಿದ್ವಿ. ಊಟದ್ದಂತೂ ಪುಳಿಯೋಗರೆ ಮೊಸರನ್ನ ಮಾಡಿದ್ರು. ಪುಳಿಯೋಗರೆ ಮೊಸರನ್ನ ತಿನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಎಲ್ಲರೂ ಗುಂಪಲ್ಲಿ ಕೂತ್ಕೊಂಡು ತಿಂತಾ ಇದ್ವಿ. ನಮ್ಮ ಮಾತೃಶ್ರೀಯರು, ನಮ್ಮ ಫ್ರೆಂಡ್ಸು, ನಮ್ಮ ಸೀನಿಯರ್ಸು, ನಮ್ಮ ಜೂನಿಯರ್ಸು ಎಲ್ಲರೂ ಅವ್ರವ್ರದ್ದು ಮದುವೆ ಆದಮೇಲೆ ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.